ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್. ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ? ಸೂಪರ್ ಆಗಿದ್ದೀರಾ? ಆ್ಯಂಡ್ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಹಾಗೆ ನೀವು ಕೂಡ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ನಾನಿವಾಗ ಮಧ್ಯಾಹ್ನದಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇವಾಗ ಮನೆ ಕೆಲಸ ಎಲ್ಲ ಆಯಿತು. ಆ್ಯಂಡ್ ಇವಾಗ ಮಧ್ಯಾಹ್ನಕ್ಕೆ ಅಡುಗೆ ಮಾಡ್ಕೋಬೇಕು. ಆ್ಯಂಡ್ ಬೆಳಗ್ಗೆ ನಾನು ದೋಸೆ ಮಾಡ್ಕೊಂಡಿದ್ದೆ, ಆ್ಯಂಡ್ ಸಾಂಬಾರು ಆ್ಯಂಡ್ ಪಲ್ಯ ಕೂಡ ಮಾಡ್ಕೊಂಡಿದ್ದೆ. ಹಾಗಾಗಿ ಸೊ ಸಾಂಬಾರು ಇರೋದ್ರಿಂದ ಸ್ವಲ್ಪ ಜಾಸ್ತಿನೇ ಮಾಡಿರ್ತೀನಿ ನಾನು ಬೆಳಗ್ಗೆ. ಮಧ್ಯಾಹ್ನಕ್ಕೂ ಕೂಡ ಆಗುತ್ತೆ ಅಂತ ಹೇಳ್ಬಿಟ್ಟು ಸೊ ಜಾಸ್ತಿನೇ ಮಾಡ್ಕೊಂಡಿದ್ದೆ. ಹಾಗಾಗಿ ಸೊ ಇವಾಗ ನಾನು ಸ್ವಲ್ಪ ರೈಸಿಗೆ ಇಟ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಆಲ್ರೆಡಿ ಇಲ್ಲಿ ಅಕ್ಕಿನ ತೊಳ್ಕೊಂಡು ಇಟ್ಕೊಂಡಿದ್ದೀನಿ. ಸ್ವಲ್ಪ ಮಧ್ಯಾಹ್ನಕ್ಕೆ ನಾನು ರೈಸ್ ಮಾಡ್ಕೊಂಡ್ಬಿಡ್ತೀನಿ. ಅದಾದಮೇಲೆ ಸೊ ಫುಲ್ ಡೇ ಆಗುತ್ತೆ. ಇವಾಗ ಮತ್ತೆ ನಾನು ತಿರ್ಗಾ ಬೆಳಗ್ಗೆ ಸ್ವಲ್ಪ ಸಾಂಬಾರು ಮಾಡ್ಕೊಂಡಿದ್ದಂತಂದರೆ ಮಧ್ಯಾಹ್ನ ಕೂಡ ಮಾಡ್ಕೋಬೇಕಾಗಿತ್ತು. ಸೊ ಇವಾಗ ಆ ಟೆನ್ಷನ್ ಒಂದಿಲ್ಲ ಇವತ್ತು. ಸೊ ಹಾಗಾಗಿ ಇದು ಸ್ವಲ್ಪ ರೈಸಿಗೆ ಇಟ್ಬಿಡ್ತೀನಿ. ಇನ್ನು ಯಜಮಾನ್ರು ಕೂಡ ಇವಾಗಲೇ ಜಸ್ಟ್ ಬಂದರು. ಹಾಗಾಗಿ ಇವಾಗ ಅವರು ಕೂಡ ಊಟ ಮಾಡ್ತಾರೆ. ರೈಸಿಗೆ ಇಟ್ಟನೆ ಅಂದರೆ ಆ್ಯಂಡ್ ಅನ್ನ ಸಾಂಬಾರು ಸ್ವಲ್ಪ ಊಟ ಮಾಡ್ತಾರೆ. ಸಣ್ಣ ಉಳ್ಳಿಗಡ್ಡೆ ಕೊತ್ತಂಬರಿ ಗಜರಿ ಹಾಕಿ ಪಡ್ಬೋದು. ನೋಡಿ ಕೆಲಸ ಗೋಲ್ಡ್ ಬರೋ ಟೇಬಲ್ ಅವ್ರು ಸ್ಟೂಲ್ ಅದ ಅದ್ರ ಬಿಟ್ಟು ಬರಕತ್ತ ತುಂಬ ಮಂದಿ. ನನ್ನ ಸಂಗಟ ಒಂದು 5-8-10 ಮಂದಿ ತೊಗೊಂಡು ಮತ್ತೆ ಮನೆಗೆ ಫೋನ್ ಮಾಡ್ತಾರೆ. ರೇಸ್ಟ್ ತೊಗೊಂಬಾಕ ಇನ್ನೊಂದು 15-20 ತೊಗೊಂಬ ಪ್ಯಾಕ್ ಮಾಡ್ಕೊಂಡು. 15-20 ಎಷ್ಟು ಬಂದಿದೆ? 30 ರೂಪಾಯಿ ಒಂದು ಚೆನ್ನಾಗಿ ದುಡಿಯೋದು ಅಲ್ಲಿ ಬೇಕಾದ್ರೆ ಇದು ಅದಕ್ಕೆ ಪೆಪ್ಪರ್ ಇಟ್ಟಿರ್ತಾರೆ, ಸಾಲ್ಟ್ ಇಟ್ಟಿರ್ತಾರೆ. 1 ಪೀಸ್ ಮಾಡಿ 10 ಪೀಸ್ ಮಾಡಿ ಹಾಕ್ತಾರೆ. ಪಟ್ಟೆ ಮಾಡ್ತೀನಿ ಮಾಡು. ಸ್ವಲ್ಪ ಸಣ್ಣ ಹುಡುಗಿಗಳು ಕೊತ್ತಂಬರಿ ಹಾಕಿ ಸಣ್ಣಗೆ ಗಜರಿ ಸಣ್ಣ ಬಟ್ಟೆ ಹಾಕಿ ಸಣ್ಣ ಉಳಿಗಡ್ಡೆ ಕೊತ್ತಂಬರಿ ಹಾಕು. ಮೆಣಸಿಗೆ ಒಂದು 2 ಹಾಕು. ಟೇಸ್ಟ್ ಕೊಡ್ತೀನಿ ಮಾಡ್ತೀನಿ ನಮ್ಮ ಅಮ್ಮ ಬಾಯ್ಲೆ ಬಂದಿ ಬಂದಿ ಮಾಡಿ ಹಲೋ ಫ್ರೆಂಡ್ಸ್, ಇವತ್ತು ನನಗೆ ಫ್ರೂಟ್ ತಿನ್ನಬೇಕು ಅಂತ ಅನ್ನಿಸ್ತು. ಹಾಗಾಗಿ ಅವರಿಗೆ ಫೋನ್ ಮಾಡಿದೆ. ಆವಾಗ ಟೈಮ್ ಬಂದುಬಿಟ್ಟು 2 ಗಂಟೆ ಆಗ್ತಾಯಿತ್ತು. ಇನ್ನೇನು 10 ನಿಮಿಷದಲ್ಲಿ ಮನೆಗೆ ಬರ್ತಾರೆ. ಇನ್ನು ನಾನು ಫೋನ್ ಮಾಡಿ ಹೇಳಿದೆ ಅಂತಂದರೆ ಬರ್ತಾ ದಾರಿಯಲ್ಲಿ ಹಣ್ಣುಗಳನ್ನು ತೊಗೊಂಡು ಬರ್ತಾರೆ ಅಂತ ಹೇಳಿಬಿಟ್ಟು ಫೋನ್ ಮಾಡಿದೆ. ಬಟ್ ಅದು ಹೆಂಗೆ ಗೊತ್ತಾಯಿತೋ ಗೊತ್ತಿಲ್ಲ. ಆಲ್ರೆಡಿ ಅವರು ಮಿಕ್ಸ್ ಫ್ರೂಟ್ಸನ್ನು ತೊಗೊಂಡು ಬಂದಿದ್ದಾರೆ. ಬಟ್ ಅವರು ಅನಿಸ್ತಂತೆ ಇವತ್ತು ಫ್ರೂಟ್ಸ್ ತೊಗೊಂಡು ಹೋಗಬೇಕು ಅವಳಿಗೆ ಅಂತ ಹೇಳ್ಬಿಟ್ಟು. ಬಟ್ ನಾನು ಹೇಳೇ ಇರಲ್ಲ, ಕೆಲವೊಂದು ಟೈಮ್ನಲ್ಲಿ ಅವ್ರಿಗೆ ಅರ್ಥ ಆಗಿಬಿಟ್ಟು ಭಾಳಷ್ಟು ಸರಿ ಹೀಗೆ ತೊಗೊಂಡು ಬಂದು ಕೊಡ್ತಾರೆ. ಬಟ್ ಅದು ಹೆಂಗೆ ಅರ್ಥ ಆಗುತ್ತೋ ಅದು ಏನೋ ಗೊತ್ತಿಲ್ಲ. ಆ್ಯಂಡ್ ಓಕೆ, ತೊಗೊಂಡು ಬಂದ್ರಲ್ಲ ಅಂತ ಹೇಳ್ಬಿಟ್ಟು ನಾನು ಅದನ್ನು ಟೇಸ್ಟ್ ಮಾಡಿದೆ. ತುಂಬ ಚೆನ್ನಾಗಿತ್ತು. ಮಿಕ್ಸ್ ಫ್ರೂಟ್ಸ್ ಇದು. ಒಂದು 5-6 ಥರ ಹಣ್ಣುಗಳನ್ನು ಕಟ್ ಮಾಡಿ ಬ್ಯುಸಿ ಲೈಫ್ ಯಾರ್ದಿರುತ್ತೋ ಅವರಿಗೆ ತಿನ್ನೋದಕ್ಕೆ ಈಸಿ ಆಗಲಿ ಅಂತ ಹೇಳ್ಬಿಟ್ಟು ಇಟ್ಟು ಮಾರ್ತಿರ್ತಾರೆ. ಇನ್ನೊಂದು ಅಂದರೆ ಬದುಕೋರು ಯಾವ ರೀತಿ ಆದ್ರೂ ಬದುಕ್ತಾರಂತೆ ಅವ್ರು ಹೇಳ್ತಾಯಿದ್ರು. ನೋಡು, ದೊಡ್ಡ ದೊಡ್ಡ ಇಂಜಿನಿಯರ್ಸು ಆ್ಯಂಡ್ ಸಾಫ್ಟ್ವೇರ್ ಇಂಜಿನಿಯರ್ಸ್ ಎಲ್ಲ ಬದುಕಬೇಕು ಅಂದರೆ ಕೋಟಿಗಟ್ಟಲೆ ದುಡಿಬೇಕು, ಕೋಟಿಗಟ್ಟಲೆ ವ್ಯವಹಾರ ಮಾಡಬೇಕು, ಅಂದಾಗ ನಮ್ಮ ಜೀವನ ನಡೆಯುತ್ತೆ ಅಂತ ಹೇಳ್ಬಿಟ್ಟು ಎಷ್ಟೋ ಜನ ಅಂದ್ಕೊಂಡಿರ್ತೀವಿ. ಬಟ್ ಹಾಗಲ್ಲ. ಈಗ ಚಿಕ್ಕ ವ್ಯಾಪಾರನೂ ಕೂಡ ಅವರಿಗೆ ಖುಷಿ ಕೊಡೋದು ಅಂದರೆ ಬದುಕೋರು ಚಿಕ್ಕ ವ್ಯಾಪಾರ ಕೂಡ ಮಾಡಿ ಬದುಕ್ತಾರಂತೆ. ಹಾಗಾಗಿ ಹೇಳ್ತಾಯಿದ್ರು. ಇನ್ನೊಂದು ಈ ಥರ ಯಾರಾದರೂ ಇಟ್ಟು ಮಾರ್ತಾಯಿದ್ರು ಅಂತಂದರೆ ಇವರು ಅದನ್ನು ಖರೀದಿ ಮಾಡ್ತಾರೆ. ಈ ಥರ ಮಾಡೋದೇ ಜಾಸ್ತಿ ಇವರು. ಇನ್ನು ದುಡಿದು ತಿನ್ನಬೇಕನ್ನೋ ಛಲ ಇದೆಯಲ್ಲ ಅವರಿಗೆ, ಆ ಥರದ್ದು ತುಂಬ ಇಷ್ಟ ಆಗ್ಬಿಡುತ್ತೆ. ಹಾಗಾಗಿ ಅವ್ರನ್ನ ಸಪೋರ್ಟ್ ಮಾಡ್ತಿರ್ತಾರೆ. ಆ್ಯಂಡ್ ಬೆಳಗ್ಗೆದು ದೋಸೆದು ಹಿಟ್ಟಿತ್ತು, ಪಡ್ಡು ಹಾಕ್ಕೊಡು ಅಂತ ಹೇಳಿದರು 1 ಪ್ಲೇಟು. ಆ್ಯಂಡ್ ಪಡ್ಡು ಹಾಕ್ಕೊಟ್ಟಿದ್ದೆ. ಆಲ್ರೆಡಿ ರೈಸಿಗೆ ಇಟ್ಟಿದ್ನಲ್ಲ, ಸಾಂಬಾರಂತೂ ಆಲ್ರೆಡಿ ಇತ್ತು. ಆ್ಯಂಡ್ ಊಟ ಮುಗಿಸ್ಕೊಂಡ್ರು. ಇನ್ನು ಸ್ವಲ್ಪ ಹೊತ್ತು ಆದಮೇಲೆ
ಅವ್ರ ಕಡೆ ಶಾಪಿಂಗ್ ಹೊರಟಿದ್ದೀವಿ. ಬಟ್ ಇವತ್ತು ಶಾಪಿಂಗು ಕ್ಯಾನ್ಸಲ್ ಆಗೋ ಚಾನ್ಸಸ್ ತುಂಬ ಜಾಸ್ತಿನೇ ಇತ್ತು. ಬಟ್ ಆದ್ರೂ ನೋಡೋಣ ನಡಿ ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋಗ್ತಾ ಇದ್ದಾರೆ. ಆ್ಯಂಡ್ ನನಗೆ ತುಂಬ ನಗು ಬರೋದು, ಯಾಕಂದರೆ ಆಫೀಸಿಗೆ ಕೆಲವೊಂದು ಸಾರಿ ನಮಗೋಸ್ಕರ ಲೇಟ್ ಮಾಡಿ ಹೋಗಬೇಕಲ್ಲ ಅನ್ನೋದೊಂದು ಟೆನ್ಷನ್ನು. ಬಟ್ ಅವರು ಒಂದು ಹಾಫ್ ಆನ್ ಅವರಲ್ಲಿ ಮತ್ತೆ ಎಕ್ಸ್ಟ್ರಾ ಕೆಲಸ ಮಾಡಿ ಬರ್ತಾರೆ. ಇವಾಗ ಅರ್ಧ ಗಂಟೆ ಊಟ ಮುಗಿಸ್ಕೊಂಡು ಬರ್ತೀನಿ ಅಂತ ಹೇಳಿರ್ತಾರಲ್ಲ, 1 o'clock ಆಯಿತು ಅಂದರೆ ಅಲ್ಲಿಂದ ಬಿಡಬೇಕಾದ್ರೆ ಎಲ್ಲರೂ 4 o'clock 5 o'clock ಬಿಟ್ಟರು ಅಂತಂದರೆ ಇವರು 5 o'clock ಬಿಡಲ್ಲ. ಆ್ಯಂಡ್ 5:30 ಅಥವಾ 6 o'clock ಅಲ್ಲಿಂದ ಬಿಡ್ತಾರೆ ಕೆಲಸನ. ಬಿಟ್ಟು ಮನೆಗೆ ಬರಬೇಕಾದ್ರೆ 6:30 7 o'clock ಆಗುತ್ತೆ. ಆ್ಯಂಡ್ ಇವತ್ತೇನು ಮಾಡ್ತಾರೋ ಗೊತ್ತಿಲ್ಲ, ಇವರನ್ನು ಕನ್ವಿನ್ಸ್ ಮಾಡಿಕೊಂಡು ಕರ್ಕೊಂಡು ಹೋಗ್ತಾ ಇದ್ದೀನಿ. ಯಾಕೆ ಅಂತ ತಿಳ್ಕೊಳ್ಳಿ. ನಮಗೆ ಯಾವಾಗಲೂ ಶಾಪಿಂಗ್ ಅಂತಂದರೆ ಇವ್ರಿಗೂ ಸ್ವಲ್ಪ ಅರ್ಥ ಮಾಡಿಸ್ಬೇಕಲ್ಲ, ಹೆಂಡತಿಗೆ ಏನೆಲ್ಲ ಇಷ್ಟ ಆಗುತ್ತೆ, ಆ್ಯಂಡ್ ಎಷ್ಟು ಬಜೆಟಲ್ಲಿ ಶಾಪಿಂಗ್ ಮಾಡ್ತಾರೆ, ಏನು ತೊಗೋತಾರೆ, ಅದು ಹೆಂಗೆ ಯೂಸ್ ಮಾಡ್ತಾರೆ, ಆ್ಯಂಡ್ ಇದರ ಏನು ಪರ್ಚೇಸ್ ಮಾಡುವಾಗ ಯಾವ ರೀತಿಯಾಗಿ ಸೆಲೆಕ್ಟ್ ಮಾಡ್ತಾರೆ ಅನ್ನೋದೊಂದು ಐಡಿಯಾ ಇರಬೇಕು. ಇಲ್ಲದೆ ಹೋದರೆ ಏನೂ ಗೊತ್ತಾಗಲ್ಲ. ಏನಪ್ಪ ಅವಳಿಗೆ ಇಷ್ಟ ಆಗಿರೋದು ಅವಳು ತೊಗೊಳ್ತಾಳೆ, ಹೋಗಲಿ ಬಿಡು ಅನ್ನೋದು ಬಿಟ್ಬಿಡ್ತಾರೆ. ಆ್ಯಂಡ್ ನಾನು ಬಂದಿರೋದು ಚಪ್ಪಲಿ ತೊಗೊಳ್ಬೇಕು ಅಂತ ಹೇಳ್ಬಿಟ್ಟು ಬಂದಿದ್ದೆ. ಆ್ಯಂಡ್ ನಿಮಗೂ ಕೂಡ ಹೇಳಿರಲಿಲ್ಲ ನಾನು, ಅಪ್ಪುಗೆ ಚಪ್ಪಲಿ ಇರಲಿಲ್ಲ, ಅದು ತೊಗೊಂಡ್ರಾಯಿತು ಅಂತ ಹೇಳ್ಬಿಟ್ಟು ಬಂದಿದ್ದೆ. ನಾನು ಅವಾಗವಾಗ ಇಲ್ಲಿ ವಿಸಿಟ್ ಮಾಡ್ತಾ ಇರ್ತೀನಿ, ಯಾಕಂದರೆ ಹೊಸದೆಲ್ಲ ಚಪ್ಪಲಿಗಳು ಬಂದಿರುತ್ತೆ. ಬಟ್ ಇದೇನು ಅಷ್ಟೊಂದು ಬ್ರ್ಯಾಂಡೆಡ್ ಏನಲ್ಲ, ಬಟ್ ಓಕೆ ಅಂತ ಹೇಳ್ಬೋದು. ಸೊ ಇದು ಎಷ್ಟು ಚೆನ್ನಾಗಿದೆಯಲ್ಲ, ನಾನು ವೇರ್ ಮಾಡಿರೋದು ತುಂಬ ಚೆನ್ನಾಗಿದೆ, ಸ್ಕೈ ಬ್ಲೂ ಇದೆ. ಬಟ್ ಇದು ಪಾರ್ಟಿ ವೇರ್ ಆ್ಯಂಡ್ ಫಂಕ್ಷನ್ಗೆ ತುಂಬ ಚೆನ್ನಾಗಿ ಅನಿಸುತ್ತೆ. ಸ್ಯಾರಿ ಮೇಲೆ ಜೀನ್ಸ್ ಮೇಲೆ ಅಂತೂ ಸಖತ್ತಾಗಿ ಕಾಣಿಸುತ್ತೆ. ಆ್ಯಂಡ್ ಅದನ್ನು ನಾನು ಟ್ರೈ ಮಾಡಿದೆ, ಬಟ್ ಯಾಕೋ ಅದು ನನಗೆ ಸರಿ ಅನ್ನಿಸ್ಲಿಲ್ಲ. ಅಂದರೆ ನನ್ನ ಹತ್ರ ಆಲ್ರೆಡಿ ಒಂದು ಪೇರ್ ಇದೆ, ಬಟ್ ಇದು ಬೇಡ ಅಂತ ಅನ್ನಿಸ್ತು. ಇನ್ನೊಂದು ಸ್ವಲ್ಪ ನೋಡೋಣ ಬೇರೆ ವಸ್ತು ಯಾವುದೆಲ್ಲ ಬಂದಿದೆ ಅದನ್ನು ಒಂದು ಸರಿ ನೋಡೋಣ, ಅದಾದಮೇಲೆ ಪರ್ಚೇಸ್ ಮಾಡೋಣ ಅಂತ ಅಂದ್ಕೊಂಡೆ. ಬಟ್ ಈ ಥರ ಸಿಂಗಲ್ ಲೈನ್ ಇರೋದು ಜಾಸ್ತಿ ಹಾಕ್ಕೊಂಡಿದ್ದೀನಿ ಚಪ್ಪಲ್ ನಾನು. ಬಟ್ ಇನ್ನೊಂದು ಜಲ್ದಿ ಬೇಗನೆ ಕಿತ್ತೋಗ್ಬಿಡುತ್ತೆ, ಅದಕ್ಕೋಸ್ಕರ ತೊಗೊಳ್ಳೋದು ಕಡಿಮೆನೇ. ಆ್ಯಂಡ್ ಇದು ಹೇಗಿದೆ ಶೂಸು, ಇದು ಬ್ಲೂ ಕಲರ್ದಂತೂ ಸಖತ್ತಾಗಿತ್ತು. ಬಟ್ ನನಗೆ ಈ ಡಿಸೈನ್ ಪ್ಯಾಟರ್ನ್ ನನಗೆ ತುಂಬ ಇಷ್ಟ ಆಯಿತು. ಹಾಗಾಗಿ ಒಂದು ಪೇರ್ ನಾನು ಪರ್ಚೇಸ್ ಮಾಡಿದ್ದೀನಿ. ಬಟ್ ಇಲ್ಲಿ ಬಂದು ನೋಡ್ತೀನಿ, ಇದೆಲ್ಲ ನ್ಯೂ ಕಲೆಕ್ಷನ್ಸ್. ಈಗ ನಾನು ಜಸ್ಟ್ ಒಂದು 20-30 ಡೇಸ್ ಹಿಂದಗಡೆ ನೋಡಿದ್ದು, ಅದಾದಮೇಲೆ ಇಲ್ಲಿ ಬಂದಿರಲಿಲ್ಲ. ಬಟ್ ಇದು ಮಾತ್ರ ಸಖತ್ತಾಗಿದೆ ನೋಡಿ. ಯಾರೆಲ್ಲ ತೊಗೊಳ್ತೀರಾ ಚಿಕ್ಕ ಮಕ್ಕಳಿಗೆ, ಆ್ಯಂಡ್ ನೀವು ಕೂಡ ಹಾಕ್ಕೊಳ್ಬೋದು, ಎಲ್ಲ ಥರ ಸೈಜಲ್ಲಿದೆ. ಆ್ಯಂಡ್ ಇದು ತುಂಬ ಹೀಲ್ಸ್ ಇದೆ, ಸೊ ಸ್ಕಿಪ್ ಆಗ್ಬೋದು ಅಥವಾ ಕೆಲವೊಬ್ರಿಗೆ ಅಡ್ಜಸ್ಟ್ ಆಗೋದಿಲ್ಲ, ಆ ಥರ ಹೀಲ್ಸ್ ಇದೆ. ಬಟ್ ಓಕೆ, ನಾನು ಕೂಡ ಅದನ್ನು ಒಂದು ಸಾರಿ ವೇರ್ ಮಾಡಿದ್ದೀನಿ. ನೋಡಿ ಹೆಂಗೆ ಕಾಣಿಸ್ತಾ ಇದೆ, ಸಖತ್ತಾಗಿ ಕಾಣಿಸ್ತಾ ಇದೆಯಲ್ಲ, ತುಂಬ ಚೆನ್ನಾಗಿ ಅನ್ನಿಸ್ತಾ ಇತ್ತು. ನೋಡಿ ಎಷ್ಟು ಮುದ್ದಾಗಿ ಕಾಣಿಸ್ತಾ ಇದೆ ಅಂದರೆ, ಇದು ಸ್ಕರ್ಟ್ ಮೇಲೆ ತುಂಬ ಚೆನ್ನಾಗಿ ಅನಿಸುತ್ತೆ. ಆ್ಯಂಡ್ ಚಿಕ್ಕ ಮಕ್ಕಳಿಗೆ ಹಾಕಿದ್ರು ಅಂತಾರೆ, ಡಾಲ್ ಥರ ಕಾಣಿಸ್ತಾರೆ. ಅಮ್ಮುಗೆ ಒಂದು ಸೆಟ್ ನೋಡಿದೆ, ಬಟ್ ಅವಳ ಸೈಜಿಗೆ ಇಲ್ಲೆಲ್ಲಿ ಕಾಣಿಸ್ಲಿಲ್ಲ, ಮತ್ತು ನಮ್ಮ ಸೈಜಿಗೆ ಇತ್ತು. ಹಾಗಾಗಿ ಅದನ್ನು ನಾನು ಬಿಟ್ಟು ಬೇರೆ ಥರದ್ದು ಯಾವುದಿದೆ ನೋಡೋಣ ಅಂತೇಳ್ಬಿಟ್ಟು ನೋಡಿದೆ. ಬಟ್ ಅದಾದಮೇಲೆ ನನಗೆ ಯಾವುದೂ ಅಷ್ಟೊಂದು ಸರಿ ಅಂತ ಅನ್ನಿಸ್ಲಿಲ್ಲ. ಆಲ್ರೆಡಿ ತೊಗೊಂಡಿದ್ನಲ್ಲ, ಸೊ ನಾನು ಇಲ್ಲಿ ಒಂದು 2 ಪೇರನ್ನು ಸೆಲೆಕ್ಟ್ ಮಾಡಿದ್ದೀನಿ. ಅಪ್ಪುಗೆ ಒಂದು 2 ಪೇರ್ ಸೆಲೆಕ್ಟ್ ಮಾಡಿದ್ದೀನಿ. ಬಟ್ ಅವನು ಇದ್ನು ಅಂತಂದರೆ ಇನ್ನೂ 1-2 ತೊಗೊಳ್ತಾ ಇದ್ದೆ, ಬಟ್ ಅವನಿಲ್ಲ. ಬಟ್ ಅವನು ತುಂಬಾ ನನಗಿಂತ ಜಾಸ್ತಿ ಆರಿಸ್ತಾನೆ, ಕಲರ್ ಆಗಿರ್ಬೋದು, ಡಿಸೈನ್ ಆಗಿರ್ಬೋದು, ಅದಕ್ಕೋಸ್ಕರ. ಸೊ ಫೈನಲಿ ಒಂದಿಷ್ಟು ನಾನು ಚಪ್ಪಲ್ಗಳನ್ನು ತೊಗೊಂಡೆ ಆ್ಯಂಡ್ ಬಿಲ್ ಮಾಡಿಸ್ತಾ ಇದ್ದೀನಿ. ಇವಾಗ ಹೋಗಿ ಬಿಲ್ ಮಾಡಿಸ್ಬಿಟ್ಟು ಮತ್ತೆ ಈ ಬ್ಲಾಗ್ ನಾನು ಮನೆಗೆ ಹೋದ್ಮೇಲೆ ಕಂಟಿನ್ಯೂ ಮಾಡ್ತೀನಿ. ಓಕೆ, ಮನೆಗೆ ಬಂದೆ. ಸೊ ಅವರು ನನಗೆ ಬೆಳಿಗ್ಗೆ ನಾನು ಶಾಪಿಂಗ್ ಹೋಗ್ತೀನಿ ಅಂತ ಹೇಳಿದ್ದೆ, ಬಟ್ ಅವರು ಏನಂದರೆ ಮೀಟಿಂಗ್ ಇದೆ, ಬಟ್ ಟೈಮ್ ಸಿಕ್ತು ಅಂದರೆ ಕರ್ಕೊಂಡು ಹೋಗಿರ್ತೀನಿ, ಇಲ್ಲದೆ ಹೋದರೆ ಇಲ್ಲ, ಬೇಕಾದರೆ ನೀನೇ ಹೋಗಿ ಶಾಪಿಂಗ್ ಮುಗಿಸ್ಕೊಂಡು ಬಾ ಅಂತ ಹೇಳಿದರು. ಬಟ್ ನಾನು ಸುಮ್ಮನೆ ಬೇಡ, ಅವ್ರಿಗೆ ಯಾಕೆ ಡಿಸ್ಟರ್ಬ್ ಮಾಡೋದು, ಬೇಡ, ನನ್ನ ಕೆಲಸ ನಾನೇ ಮಾಡ್ಕೊಳ್ಳೋಣ, ಆಲ್ಮೋಸ್ಟು ನಮ್ಮನ್ನು ನಾವೇ ಮಾಡಿಕೊಂಡ್ರೆ ಆಲ್ಮೋಸ್ಟ್ ಕಲಿತೀವಿ ಅಂತ ಹೇಳಿ ಕೂಡ ಹೇಳ್ತಿರ್ತಾರೆ. ಇದೊಂದು ಹೇಳಿ ನನಗೆ ಎಲ್ಲ ಕಡೆ ತಿರುಗಿಸ್ತಾರೆ, ಎಲ್ಲ ಕಡೆ ತಿರುಗ್ತೀನಿ. ಆ್ಯಂಡ್ ಕೆಲವೊಂದು ತಿಳ್ಕೊಳ್ದೇ ಇರೋವಂಥ ವಿಷಯಗಳೆಲ್ಲ ತಿಳ್ಕೊಳ್ಬೇಕಾಗತ್ತೆ. ಹಾಗಾಗಿ ನಿನಗೂ ಕೂಡ ಗೊತ್ತಾಗುತ್ತೆ, ಆ್ಯಂಡ್ ನೀನೇ ಹೋಗ್ಬಾ ಅಂತ ಹೇಳ್ತಾರೆ.
ಬಟ್ ಅದೂ ಓಕೆ. ಸಮ್ಟೈಮ್ಸ್ ನಾವು ಅವ್ರ ಜೊತೆ ಹೋಗಬೇಕು ಅಂತ ಅನಿಸುತ್ತಲ್ಲ, ಹಾಗಾಗಿ ಅವ್ರನ್ನ ಕೇಳ್ತಾ ಇರ್ತೀನಿ. ಇನ್ನೊಂದು ಅವ್ರದ್ದೆಲ್ಲ ಮೀಟಿಂಗ್ ಎಲ್ಲ ಇರುತ್ತೆ, ಡಿಲೇ ಮಾಡೋಕ್ಕಾಗಲ್ಲ. ಆ್ಯಂಡ್ ಅವರೆಲ್ಲ ಬಂದಿರ್ತಾರಲ್ವ, ಅವರನ್ನು ಬಿಟ್ಟು ನಮಗೆ ಅಷ್ಟೇ ಶಾಪಿಂಗ್ ಕರ್ಕೊಂಡೋಗಿ ಲೇಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಅವರು ಬೇಡ ಅಂತ ಹೇಳ್ತಾರೆ. ಬಟ್ ಆದರೂ ಈಗೋ ಅಂತ ಹೇಳಿಬಿಟ್ಟು ಕನ್ವಿನ್ಸ್ ಮಾಡಿ ಕರ್ಕೊಂಡು ಹೋಗಿದ್ದೆ. ಬಟ್ ಆದರೂ ಅಲ್ಲಿಗೆ ಹೋದ್ಮೇಲೆ ಕಾಲ್ ಬಂದುಬಿಡ್ತು ಅವ್ರಿಗೆ. ಅಲ್ಲಿ ನನಗೆ ಬಿಟ್ಬಿಟ್ಟು ಹೋದರು, ನೀನೇ ತಗೋ ಆ್ಯಂಡ್ ಅಪ್ಪಗೂ ತಗೋ, ನೀನು ಕೂಡ ತಗೋ, ಏನು ಮಾಡ್ತೀಯ ಮಾಡು, ಬಟ್ ಆಲ್ಮೋಸ್ಟ್ ಸ್ವಲ್ಪ ಬೇಗ ಹೋಗು ಮನೆಗೆ, ಟೈಮ್ ಆಗುತ್ತೆ, ಹುಡುಗರದ್ದು ವ್ಯಾನ್ ಎಲ್ಲ ಬರುತ್ತೆ ಅಂತ ಹೇಳಿದರು. ಹಾಗಾಗಿ ಸೊ ಓಕೆ ಅಂತ ಹೇಳಿ ನಾನೇ ಶಾಪಿಂಗ್ ಮುಗಿಸ್ಕೊಂಡು ಬಂದಿದ್ದೀನಿ. ಆ್ಯಂಡ್ ಬಹಳ ದಿನದಿಂದ ಅಂದ್ಕೊಳ್ತಾ ಇದ್ದೆ ನಾನು ಶೂಸ್ ತೊಗೋಬೇಕು ಅಂತ ಹೇಳಿಬಿಟ್ಟು. ಕೆಲವೊಂದು ಕಡೆ ಶೂಸನ್ನು ನೋಡಿರ್ತೀನಿ, ಬಟ್ ಏನಂದರೆ ರೇಟ್ ತುಂಬ ಜಾಸ್ತಿ ಇರುತ್ತೆ. ಕೆಲವೊಂದು ಕಡೆ ಕ್ವಾಲಿಟಿ ಇರುತ್ತೆ, ಇಲ್ಲ ಅಂತಲ್ಲ. ಈಗ ದೊಡ್ಡ ದೊಡ್ಡ ಶಾಪಿಂಗ್ ಮಾಲಲ್ಲೆಲ್ಲ ಕ್ವಾಲಿಟೀಸ್ ಇರುತ್ತೆ, ಬಟ್ ಏನಂದರೆ ನನಗೆ ಕಳ್ಕೊಳ್ಳೋದು ಜಾಸ್ತಿ. ನಾನು ಎಲ್ಲಾದರೂ ಹೋದ್ನಿ ಅಂತಂದರೆ ಹೊರಗಡೆ ಬಿಟ್ಟಿರ್ತೀನಿ, ಬಟ್ ಅಲ್ಲಿಂದ ಯಾರೋ ತೊಗೊಂಡು ಹೋಗಿರ್ತಾರೆ. ಹೀಗೆ ನನ್ನ ಸುಮಾರು ಚಪ್ಪಲಿಗಳನ್ನು ಆಗಿದೆ. ಹಾಗಾಗಿ ಈಗ ಚಪ್ಪಲಿ ಕೂಡ ತೊಗೊಳೋದಕ್ಕೂ ಒಂದು ಭಯ ನನಗೆ. ಹಾಗಾಗಿ ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೂ ಒಂದು ಬೇರೆ ಥರ ಚಪ್ಪಲಿಗಳನ್ನು ಯೂಸ್ ಮಾಡ್ತೀವಿ, ಇಲ್ಲ ಅಂತಲ್ಲ. ಬಟ್ ನಾನು ಕೆಲವೊಂದು ಯೂಸ್ ಮಾಡಿರುವಂಥ ಚಪ್ಪಲಿಗಳನ್ನು ಹಾಕ್ಕೊಂಡು ಹೋದ್ರೂ ಕೂಡ ಅದು ಕಳೆದು ಹೋಗ್ಬಿಡುತ್ತೆ. ಕೆಲವೊಬ್ರು ಹೇಳ್ತಾರೆ ಚಪ್ಪಲಿ ಕಳೆಯೋದು ಒಳ್ಳೆಯದು ಆ್ಯಂಡ್ ನಿಮ್ಮ ಕರ್ಮ ಎಲ್ಲ ತೊಳೆದು ಹೋಗುತ್ತೆ ಅಂತ ಹೇಳ್ತಿರ್ತಾರೆ. ಪ್ರತಿ ಸಾರ್ತಿ ಹಿಂಗೆ ಆದರೆ ನಾವು ಬ್ರ್ಯಾಂಡೆಡ್ ಚಪ್ಪಲಿನ ಯಾವಾಗ ತೊಗೊಂಡು ಹಾಕ್ಕೊಂಡು ಕೂಡ ಅದು ಹೊರಗಡೆ ಬಿಟ್ಟು ಎಲ್ಲಾದರೂ ಶಾಪಿಗೆ ಒಳಗಡೆ ಹೋದ್ವಿ ಅಂತಂದರೆ ಅದನ್ನು ಕಾಯ್ಕೊಂಡು ಕೂತಿರ್ಬೇಕು. ಸೊ ಇದು ಒಂದು ದೊಡ್ಡ ತಲೆನೋವಾಗ್ಬಿಟ್ಟಿದೆ. ಲಾಸ್ಟ್ ಟೈಮ್ ನಾನು ಒಂದು 2 months ಬ್ಯಾಕು ಅಂತ ಅಂದ್ಕೊಳ್ಳಿ, ಇತ್ತೀಚೆಗೆ ನಾನು ಹೊರಗಡೆ ಹೋಗಬೇಕಾದ್ರೆ ಸ್ವಲ್ಪ ಇವ್ರಿಗೆ ಹೇಳಿರ್ತೀನಿ, ಸ್ವಲ್ಪ ಚಪ್ಪಲಿ ಕಡೆ ಗಮನ ಇರಲಿ ನೋಡಿ ಅಂತ ಹೇಳಿರ್ತೀನಿ. ಅದು ನನಗೆ ಒಂದು ಇನ್ಸಿಡೆಂಟನ್ನು ನಾನು ಶೇರ್ ಮಾಡ್ತಾಯಿದ್ದೀನಿ. ಅದೇ ಜಸ್ಟ್ ತೊಗೊಂಡು ಹಾಕ್ಕೊಂಡು ಹೋಗಿದ್ದೆ. ಹೋದಾಗ ಬಟ್ಟೆ ಶಾಪಿಗೆ ಒಳಗಡೆ ಹೋಗಿದ್ದೀನಿ, ಬಟ್ ಹೊರಗಡೆ ಬಿಟ್ಟು ಒಳಗಡೆ ಹೋಗಿದ್ದೀನಿ. ಬಂದು ನೋಡ್ತೀನಿ ಚಪ್ಪಲಿನೇ ಇಲ್ಲ, ಅದು ಹೊಸದೇ. ಆ್ಯಂಡ್ ಅವ್ರದ್ದು ಹಳೇದು ಬಿಟ್ಟು ನಮ್ದು ಹಾಕ್ಕೊಂಡು ಹೋಗಿದ್ದಾರೆ. ಹೆಂಗೆ ಮಾಡಬೇಕು? ನಾನು ಅಲ್ಲಿ ಹುಡ್ಕಾಡೋದಂತೂ ಆಗಲ್ಲ. ತಿರ್ಗಾ ಏನಾದರೂ ಹಾಕ್ಕೊಂಡಿದ್ರು ಅಂತಂದ್ರೂ ನಂದಿದೆ ಚಪ್ಪಲಿ ಕೊಡು ಅಂತ ಕೂಡ ಕೇಳೋಕ್ಕಾಗಲ್ಲ. ಯಾಕಂದರೆ ನಾವು ಸೇಮ್ ತೊಗೊಂಡಿರ್ತೀವಿ, ನಮ್ಮದು ಒಂದೇ ಕಲರ್ ಇದೆ, ನಮ್ಮದು ಇದೇ ಸೈಜ್ ಇದೆ, ನಾವು ಇವಾಗಲೇ ರೀಸೆಂಟಾಗಿ ತೊಗೊಂಡಿದ್ದೀವಿ ಅಂತ ಹೇಳಿದರೆ ಏನೂ ಮಾಡೋಕ್ಕಾಗಲ್ಲ. ಹಾಗಾಗಿ ಈ ಥರದ್ದು ಸುಮಾರು ಆಗಿಬಿಟ್ಟಿದೆ. ಹಾಗಾಗಿ ತೊಗೋಬೇಕು ಅಂದ್ರೂ ಒಂದು ನನಗೆ ಭಯ. ಎಲ್ಲಿ ಬ್ರ್ಯಾಂಡೆಡ್ ತೊಗೊಂಡು ಪ್ರತಿದಿನ ಕಳ್ಕೊಂಡು ಮತ್ತೆ ತಿರ್ಗಾ ತೊಗೊಳ್ಳೋದು ಅಂದರೆ ಇವರಂತೂ ನನಗೆ ಬೈದೇ ಬಿಡ್ತಾರೆ. ಎಷ್ಟು ತೊಗೊಂಡು ಒಂದು ರಾಶಿನೇ ಹೊರಗಡೆ ಇಟ್ಟಿದ್ದೀಯಾ, ಅದರಲ್ಲೂ ಕೂಡ ಕೆಲವೊಂದು ಸ್ವಲ್ಪ ಕಿತ್ತೋದ್ರೂ ನೀನು ಬಿಸಾಕ್ಬಿಡ್ಬೇಕಾಗತ್ತೆ. ಹಾಗಾಗಿ ನೋಡ್ಕೊಂಡು ತಗೋ, ಅಷ್ಟೊಂದು ದುಡ್ಡೇನು ವೇಸ್ಟ್ ಮಾಡೋಕ್ಕೆ ಹೋಗಬೇಡ ಚಪ್ಪಲಿಗೆ ಅಂತ ಹೇಳಿದ್ದಾರೆ. ಹಾಗಾಗಿ ಅವ್ರ ಮಾತು ಕೂಡ ನಾವು ಕೇಳಬೇಕಲ್ಲ. ಹಾಗಾಗಿ ತೊಗೊಂಡು ಬಂದಿದ್ದೀನಿ. ಬಟ್ ಅಷ್ಟೊಂದು ರೇಟು ಕಾಸ್ಟ್ಲಿದೇನು ತೊಗೊಂಡಿಲ್ಲ, ಓಕೆ ಅನ್ನೋ ಥರ ತೊಗೊಂಡಿದ್ದೀನಿ. ಈಗ ಸಮ್ಟೈಮ್ಸ್ ನಮಗೆ ಯಾವಾಗಾದರೂ ಹಾಕ್ಕೊಂಡು ಹೋದ್ರೂ ಈಸಿ ಆಗಬೇಕು, ಬಟ್ ನನಗೆ ಲೈಟ್ ವೆಯ್ಟ್ ಆಗಿರಬೇಕು ಆ್ಯಂಡ್ ರೇಟ್ ಕೂಡ ಸ್ವಲ್ಪ ಕಡಿಮೆ ಇರಬೇಕು. ಸೊ ಈ ಥರ ನೋಡಿಕೊಂಡು ತೊಗೊಂಡು ಬಂದಿದ್ದೀನಿ. ತೋರಿಸ್ತೀನಿ ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ. ನೀವು ಕೂಡ ನನಗೆ ಗೊತ್ತಿರೋರು ಆ್ಯಂಡ್ ನನಗೆ ಪರಿಚಯ ಇರೋರು ಕೂಡ ಹೋಗಿ ಅಲ್ಲಿ ಗ್ಯಾರಂಟಿ ಶಾಪಿಂಗ್ ಮಾಡೇ ಮಾಡ್ತೀರ. ಓಕೆ. ಹಾಗೆ ಅಪ್ಪು ಕೂಡ ಹೇಳ್ತಾ ಇದ್ದ, ಮಮ್ಮಿ ನನಗೂ ಕೂಡ 2 ಜೋಡಿ ಚಪ್ಪಲ್ ಬೇಕು. ಆ್ಯಂಡ್ ಅವನೇನು ಮಾಡಿದ್ದಾನೆ ಹೇಳಿದ್ದೀನಲ್ಲ, ಹಾಗಾಗಿ ಮೊನ್ನೆ ಕೂಡ ಒಂದು ತಿರ್ಗಾ ಅಲ್ಲಿ ಮೇಲ್ಗಡೆ ಹಾಕಿದ್ದಾನೆ. ಅದು ನನಗೆ ತೊಗೊಳಕ್ಕೆ ಸುದ್ದಕ್ಕೆ ಬರಲ್ಲ. ಈಗ ಸ್ವಲ್ಪ ಬಂದಮೇಲೆ ನೋಡಬೇಕು. ನನ್ನ ಕೈ ಎಟ್ಕಲ್ಲ, ಅಲ್ಲೆಲ್ಲೋ ಮೇಲ್ಗಡೆ ಹಾಕಿದ್ದೇನೆ, ಬಟ್ ದೂರಿಂದ ಕಾಣಿಸುತ್ತೆ, ನನ್ನ ಕೈ ಎಟ್ಕಲ್ಲ. ಹಾಗಾಗಿ ಅಷ್ಟೇ ಬಿಟ್ಟಿದ್ದೀನಿ. ಸೊ ಫೈನಲಿ ನಾನು ಅಂದ್ಕೊಂಡಿದ್ದು ಅಂದರೆ ಲಾಸ್ಟ್ ಟೈಮ್ ಒಂದು ಸೆಟ್ ನೋಡಿದ್ದೆ, ಬಟ್ ಅವಾಗಲೇ ತೊಗೋಬೇಕಾಗಿತ್ತು ನಾನು. ಈಗ ಯಾವಾಗಾದರೂ ಹೋಗಿರ್ತೀನಲ್ಲ, ಏನಾದರೂ ನೋಡಿರ್ತೀನಿ, ಬಟ್ ಅದು ಅವಾಗಲೇ ಇಷ್ಟ ಆಯಿತು ಅಂದರೆ ನಾನು ಅವಾಗಲೇ ಪರ್ಚೇಸ್ ಮಾಡ್ತೀನಿ. ಯಾಕಂದರೆ ಮತ್ತೆ ತಿರ್ಗಿ ಹೋದಾಗ ಆ ಚಪ್ಪಲಿನೂ ಇರಲ್ಲ, ಯಾವುದೇ ವಸ್ತು ಅದನ್ನು ಕೂಡ ಅಲ್ಲಿ ಇರೋದೇ ಇಲ್ಲ. ಸೊ ಈ ಥರ ಆಗಿಬಿಡುತ್ತೆ. ನೋಡೋಣ ಮತ್ತು ನೆಕ್ಸ್ಟ್ ಟೈಮ್ ಬಂತು ಅಂದರೆ. ಅದು ಚಪ್ಪಲ್ ನನಗೆ ತುಂಬ ಇಷ್ಟ ಆಗಿಬಿಟ್ಟಿತ್ತು ಲಾಸ್ಟ್ ಟೈಮ್ ಹೋದಾಗ. ಹಾಕ್ಕೊಂಡಿದ್ದೀನಿ, ನೋಡಿದ್ದೀನಿ, ಪ್ರೈಸ್ ಕೂಡ ನೋಡಿದ್ದೀನಿ, 300 ಸಮಥಿಂಗ್ ಏನೋ ಇತ್ತು. ಬಟ್ ಅದು ಏನು ಅಂತಂದರೆ ಬಿಟ್ಟು ಬಂದೆ ನಾನು. ಯಾವುದೋ ಕಾರಣಕ್ಕೆ ಹೋಗಿದ್ನಲ್ಲ, ತೊಗೊಂಡು ಬರೋದು ಸರಿಯಲ್ಲ ಅಂತ ಹೇಳಿಬಿಟ್ಟು ಬಿಟ್ಟು ಬಂದಿದ್ದೆ. ಬಟ್ ಹೇಳಿದ್ದೀನಿ, ನೋಡೋಣ. ಅದು ನಾನು ಕ್ಲಿಪ್ಪಿಂಗ್ಸ್ ಆ್ಯಂಡ್ ಫೋಟೋ ಕೂಡ ಅವರಿಗೆ ಕೊಟ್ಟಿದ್ದೀನಿ. ನೆಕ್ಸ್ಟ್ ಟೈಮ್ ತೊಗೊಂಡು ಬಂದ್ವಿ ಅಂತಂದರೆ ಎತ್ತಿಟ್ಟಿರ್ತೀನಿ, ನೀವು ಬಂದು ತೊಗೊಂಡು ಹೋಗತ್ತೆ ಅಂತ ಹೇಳಿದ್ದಾರೆ. ನೋಡೋಣ. ಸೊ ಫಸ್ಟಿಗೆ ನಾನು ಶೂಸ್ ತೋರಿಸ್ಬಿಡ್ತೀನಿ.
ಅಂದರೆ ನಾನು ಶೂಸ್ ಹಾಕ್ಕೊಳ್ಳೋದು ಸ್ವಲ್ಪ ರೇರು, ಯಾಕಂದರೆ ಈ ಜೀನ್ಸ್ ಪ್ಯಾಂಟ್ ಮೇಲೆ, ಆಮೇಲೆ ಕೆಲವೊಂದು ಸಾರೀಸ್ ಮೇಲೆ ಕೂಡ ನಾನು ಶೂಸನ್ನು ಟ್ರೈ ಮಾಡ್ತೀನಿ, ಯಾಕಂದರೆ ಅದು ನನಗೆ ತುಂಬ ಇಷ್ಟ. ಹಾಗಾಗಿ ಇದು ಫಸ್ಟಿಗೆ ನಾನು ತೊಗೊಂಡಿರೋಂಥ ಶೂಸು ಪಿಂಕ್ ಕಲರ್ ಇದೆ, ಸೊ ಲೈಟ್ ಪಿಂಕ್ ಇದೆ. ಆ್ಯಂಡ್ ಇದು ತುಂಬ ಇಷ್ಟ ಆಯಿತು, ಹಾಗಾಗಿ ಇದು ಒಂದು ಶೂಸನ್ನು ತೊಗೊಂಡಿದ್ದೀನಿ. ಸುಮಾರು ದಿನಗಳಾಯಿತು ನಾನು ಶೂಸ್ ಹಾಕದೇ ಇರೋದು. ಬಟ್ ಅಂದರೆ ಶೂಸ್ ಹಾಕಿದ್ರು ಈ ಮುಂದ್ಗಡೆ ಪಾರ್ಟ್ ಇದೆಯಲ್ಲ ಇದು ಇಷ್ಟೇ ಇರ್ತಾಯಿತ್ತು, ಹಿಂದ್ಗಡೆ ಫುಲ್ ಈ ಥರ ಏನು ಕುಲ್ಲ ಇರ್ತಾಯಿತ್ತು. ಸೊ ಈ ಥರ ಏನು ಪ್ಯಾಕ್ ಏನು ಇರ್ತಿರ್ಲಿಲ್ಲ, ಆ ಥರದ್ದು ಶೂಸ್ಗಳನ್ನು ಯೂಸ್ ಮಾಡ್ತಿದ್ದೆ. ಬಟ್ ಇದೊಂದಿರಲಿ ಅಂತ ಹೇಳ್ಬಿಟ್ಟು ನೋಡಿದ ತಕ್ಷಣ ಇಷ್ಟ ಆಯಿತು. ಆ್ಯಂಡ್ ಓಕೆ ಇದೆ ಕ್ವಾಲಿಟಿ ಅಂತ, ಹಾಗಾಗಿ ಇದೊಂದು ಶೂಸನ್ನು ತೊಗೊಂಡಿದ್ದೀನಿ. ಇದರ ರೇಟ್ ಬಂದುಬಿಟ್ಟು 250. ಹಾಗೆ ಆ್ಯಂಡ್ ಇನ್ನೊಂದು ಸೆಟ್ಟು ಇದೊಂದು ಸೆಟ್ ತೊಗೊಂಡಿದ್ದೀನಿ. ಇದು ನನಗೆ ಯಾಕೆ ಇಷ್ಟ ಆಯಿತು ಅಂತಂದರೆ ಆ್ಯಂಡ್ ಕಾಲಲ್ಲಿ ತುಂಬ ಸ್ಮೂತ್ ಆಗಿದೆ ಆ್ಯಂಡ್ ಫ್ರೀನೆಸ್ಸು. ಆ್ಯಂಡ್ ಡೈಲಿ ವೇರ್ಗೆ ಈಗ ಸಡನ್ಲಿ ಹೊರ್ಗಡೆ ಹೋಗ್ತೀವಿ ಅಂತ ಅಂದ್ಕೊಳ್ಳಿ, ಸೊ ಇದು ಓಕೆ ಅಂತ ಅನ್ನಿಸ್ತು, ಹಾಗಾಗಿ ಇದನ್ನೇ ತೊಗೊಂಡಿದ್ದೀನಿ. ಅದರಲ್ಲಿ ಈ ಕಲರ್ ನಾನು ವೇರ್ ಮಾಡಿಲ್ಲ. ಸಮ್ಟೈಮ್ಸ್ ನಾನು ಜಾಸ್ತಿ ವೇರ್ ಮಾಡೋದು ಬ್ಲ್ಯಾಕು ಆ್ಯಂಡ್ ಪಿಂಕ್ ಕಲರು, ಸೊ ಈ ಥರ ಕಲರ್ನ ಯೂಸ್ ಮಾಡ್ತೀನಿ. ಇದು ಕಲರ್ ನನಗೆ ತುಂಬ ಇಷ್ಟ ಆಯಿತು. ಇದಕ್ಕೆ ಸ್ಕೈ ಬ್ಲೂ ಅಂತ ಕರೀತಾರೆ, ಲೈಟ್ ಸ್ಕೈ ಬ್ಲೂ ಇದೆ, ಒಳಗಡೆ ಸ್ವಲ್ಪ ಗ್ರೀನ್ ಮಿಕ್ಸ್ ಇದೇ ಥರ ಕಾಣಿಸ್ತಾ ಇದೆಯಲ್ಲ, ಸೊ ಆ ಥರ ಏನಿಲ್ಲ. ಆ್ಯಂಡ್ ಇದು ಯಾವ ಡ್ರೆಸ್ ಮೇಲೆ ಆ್ಯಂಡ್ ಸಾರಿ ಮೇಲೆ ಈ ಥರ ಚೆನ್ನಾಗಿ ಅನಿಸುತ್ತೆ. ಸೊ ಹಾಗಾಗಿ ಇದನ್ನು ತೊಗೊಂಡಿದ್ದೀನಿ. ಇದರ ರೇಟು 150. ನಾನು ಅಷ್ಟೊಂದು ಕ್ವಾಲಿಟೀಸ್ ಜಾಸ್ತಿ ತೊಗೊಳ್ಳೋದ್ರಿಂದ ಸೊ ಹಾಗಾಗಿ ಕಡಿಮೆ ರೇಟಲ್ಲಿರುವಂಥ ಚಪ್ಪಲಿಗಳನ್ನು ಜಾಸ್ತಿ ತೊಗೊಳ್ತೀನಿ. ಯಾಕಂದರೆ ಈಗ 1000 ರೂಪಾಯಿ ಕೊಟ್ಟು ಒಂದು ಜೋಡು ತೊಗೊಳ್ಳೋದು, ಅದರೊಳಗಡೆ ನಾನು 4-5 ಚಪ್ಪಲಿಗಳನ್ನು ತೊಗೊಳ್ತೀನಿ. ಬಟ್ ನನಗೆ 1 ಮಂತು, 1.5 ಮಂತು, 2 ಮಂತ್ ಬಂದರೆ ಸಾಕಷ್ಟೆ. ಜಾಸ್ತಿ ದಿನ ಏನು ನನಗೆ ಬೇಕಾಗಿಲ್ಲ, ಯಾಕಂದರೆ ಒಂದನ್ನೇ ಇಟ್ಕೊಂಡು ನಾನು ಜಾಸ್ತಿ ದಿನ ಹಾಕ್ಕೊಳ್ಳೋಕೆ ನನಗೆ ಇಷ್ಟನೂ ಆಗೋದಿಲ್ಲ. ಹಾಗಾಗಿ ಸೊ ಇದೇ ರೇಟಲ್ಲೇ ನಾನು ತೊಗೊಳ್ಳೋದು. ಇದಕ್ಕಿಂತ ಏನಾದರೂ ಫಂಕ್ಷನ್ ಇತ್ತು ಅಂದರೆ 500, 1000 ಅವಾಗ ಫಂಕ್ಷನ್ ಟೈಮ್ನಲ್ಲಿ ತೊಗೊಳ್ತೀನಿ. ಆ್ಯಂಡ್ ಅಪ್ಪುಗೆ ಇದೊಂದು ಶೂಸ್ ತೊಗೊಂಡಿದ್ದೀನಿ, ಬೆಲ್ಟ್ ಇರೋದು. ಈ ಥರದ್ದು ಚಪ್ಪಲಿ ಲಾಸ್ಟ್ ಟೈಮ್ ಹಾಕ್ಕೊಂಡಿದ್ದ, ಬಟ್ ಅದು ಬೇರೆ ಕಲರ್ನಲ್ಲಿತ್ತು. ಬಟ್ ಅವನು ಈ ಥರದ ಚಪ್ಪಲಿಗಳನ್ನು ತುಂಬ ಇಷ್ಟಪಡ್ತಾನೆ. ಅವನು ನನಗಿಂತಲೂ ಜಾಸ್ತಿ ಇಷ್ಟಪಡೋದು ಅಂದರೆ ಚಪ್ಪಲಿಗಳನ್ನು. ಆ್ಯಂಡ್ ಅವನಿಗೆ ಇಷ್ಟ ಆಗುವಂಥ ಚಪ್ಪಲಿಗಳಂತಂದರೆ ಈ ಥರದ್ದು. ಈ ಲಾಸ್ಟ್ ಟೈಮ್ ಹೋದಾಗ ಶೂಸ್ ಎಲ್ಲ ತಕ್ಕೊಟ್ಟಿದ್ದೀನಿ, ಬಟ್ ಶೂಸ್ ಏನೂ ಹಾಕ್ಕೊಳ್ಳಲ್ಲ ಅವನು, ಇದನ್ನೇ ಜಾಸ್ತಿ ಈ ಥರದ್ದೇ. ಆ್ಯಂಡ್ ಇಲ್ಲದೆ ಹೋದರೆ ನಾರ್ಮಲ್ ಚಪ್ಪಲಿಗಳಿರುತ್ತಲ್ಲ, ಒಂಟ್ ಬಾರ್ ಇರೋದು, ಸೊ ಈ ಥರ ಇರೋದನ್ನು ಹಾಕ್ಕೊಳ್ತಾನೆ. ನಾನು ಶೂಸ್ ಹಾಕೋ ಅಂತ ಎಷ್ಟು ಟ್ರೈ ಮಾಡಿದ್ರು ಅವನು ಹಾಕ್ಕೊಳ್ಳೋದೇ ಇಲ್ಲ. ಬಟ್ ಇದನ್ನು ಕೂಡ ನೋಡಬೇಕು, ಅವ್ನು ಬಂದ ತಕ್ಷಣ ಕೇಳಬೇಕು. ಸೊ ಇದು ಓಕೆ ಅಂತ ಅನ್ನಿಸ್ತು ಅಂದರೆ, ಅವನಿಗೆ ಇಷ್ಟ ಆಯಿತು ಅಂದರೆ ತುಂಬ ಖುಷಿ ಪಡ್ತಾನೆ, ಇಲ್ಲದೆ ಹೋದರೆ ಬೇಜಾರಾಗ್ತಾನೆ. ನೋಡೋಣ, ಬಂದಮೇಲೆ ಅವನ್ನ ಚೆಕ್ ಮಾಡಿಸ್ಬೇಕು. ಇನ್ನೊಂದು ನಾನು ಅವರಿಗೆ ಹೇಳಿ ಬಂದಿದ್ದೀನಿ, ನಿಮಗೆ ಬರಲಿಲ್ಲ ಅಂತಂದರೆ, ಕಲರ್ ಕೂಡ ಮನೆಗೆ ಹೋದ್ಮೇಲೆ ಇಷ್ಟ ಆಗಲಿಲ್ಲ ಅಂತಂದರೆ ಅವರು ನನಗೆ ರಿಟರ್ನ್ ತೊಗೊಂಬಂದು ಎಕ್ಸ್ಚೇಂಜ್ ಮಾಡಿಕೊಂಡು ಮತ್ತೆ ಬೇರೆ ತೊಗೊಂಡೋಗಿ ಅಂತ ಕೂಡ ಹೇಳಿದ್ದಾರೆ. ಹಾಗಾಗಿ ಸೊ ಬಂದ ತಕ್ಷಣ ಅವನಿಗೆ ಹಾಕಿ ನೋಡ್ತೀನಿ, ನೋಡೋಣ ಹೆಂಗೆ ಅನಿಸುತ್ತೆ. ಇದೊಂದು ಆ್ಯಂಡ್ ಇದು ಸೊ ಸುಮ್ಮನೆ ಇರಲಿ. ಇದು ಆದರೆ ಜಾಸ್ತಿ ಅವನು ಈಗ ಆಟ ಆಡೋಕ್ಕೆಲ್ಲ ಕೆಳಗಡೆ ಹೋಗ್ತಾನಲ್ಲ, ಹಾಗಾಗಿ ಇದು ಬೆಲ್ಟ್ ಏನಿರುತ್ತೆ ಪಟ್ಟಿ, ಅದನ್ನು ಪದೇ ಪದೇ ಬಿಚ್ಚೋದು ಹಾಕೋದು ಈ ಥರ ಮಾಡೋದವನಿಗೆ ಒಂದೊಂದು ಸಾರಿ ಇರಿಟೇಟ್ ಆಗಿಬಿಡುತ್ತೆ. ಹಾಗಾಗಿ ಸೊ ಇದು ಆದರೆ ಸಡನ್ಲಿ ಹಾಕ್ಕೊಂಡು ಹೊರ್ಗಡೆ ಹೋಗಿ ಆಟ ಮುಗಿಸ್ಕೊಂಡು ಬರ್ಬೋದು. ಇಲ್ಲಿ ಹೊರ್ಗಡೆ ಎಲ್ಲಾದರೂ ತರಕಾರಿ ತರಕ್ಕೆ ಹೋದ್ವಿ ಅಂತಂದರೆ ಇದನ್ನು ಹಾಕ್ಕೊಂಡು ಹೋಗ್ತಾನೆ. ಆಟ ಆಡೋದಕ್ಕಂತಂದರೆ ಇದನ್ನೇ ಜಾಸ್ತಿ ಬೆಳೆಸ್ತಾನೆ. ಹಾಗಾಗಿ ಸೊ ಇದೊಂದು ಸೆಟ್ ಇರಲಿ ಅಂತ ಹೇಳ್ಬಿಟ್ಟು ಇದೊಂದು ಪೇರು ತೊಗೊಂಡು ಬಂದಿದ್ದೀನಿ. ಆ್ಯಂಡ್ ಇದರ ರೇಟ್ ಬಂದುಬಿಟ್ಟು 150, ಇದರದ್ದು ರೇಟ್ ಕೂಡ 150. ಸೊ ಇದು 2 ಸೆಟ್ ತೊಗೊಂಬಂದಿದ್ದೀನಿ. ಬಟ್ ಇದರಲ್ಲಿ ಅವನಿಗೆ ಯಾವುದು ಇಷ್ಟ ಆಗುತ್ತೋ ಅದನ್ನು ಇಟ್ಕೊಂಡು ಒಂದು ಎಕ್ಸ್ಚೇಂಜ್ ಮಾಡ್ತೀನಿ. ಇಲ್ಲದೆ ಹೋದರೆ 2 ಇಷ್ಟ ಆಯಿತು ಅಂದರೆ 2 ಇಟ್ಕೋತೀನಿ. ಸೊ ಹಾಗಾಗಿ ನೋಡೋಣ, ಬಂದಮೇಲೆ ಅವನ ಒಪಿನಿಯನ್ ಕೂಡ ಕೇಳಬೇಕು. ಒಂದೊಂದು ಸಾರಿ ನಾನು ತಂದಿರೋದು ಅವನಿಗೆ ಇಷ್ಟನೇ ಆಗೋದಿಲ್ಲ, ಕಲರ್ ಕೂಡ ಆಮೇಲೆ ಡಿಸೈನು ಏನು ಇಷ್ಟ ಆಗಲ್ಲ. ಓಕೆ, ಸೊ ಇವತ್ತಿನ ನನ್ನ ಚಪ್ಪಲಿ ಇಷ್ಟ ಆಗಿದೆ. ಸೊ ಇವತ್ತು ಟೋಟಲ್ ಎಷ್ಟು ಅಂದರೆ 700 ರೂಪೀಸ್ ಚಪ್ಪಲಿಗೆ ಇವತ್ತು ಹೋಯಿತು. ಆ್ಯಂಡ್ ಈಗ ಸಾಯಂಕಾಲದಿಂದ ನಾನು ಹೋಗಿ ತರಕಾರಿ ತೊಗೊಂಬರ್ಬೇಕು ಮನೆಗೆ. ಬನ್ನಿ, ತರಕಾರಿ ತೊಗೊಂಡು ಬಂದು ಮತ್ತೆ ಈ ಬ್ಲಾಗನ್ನು ಕಂಟಿನ್ಯೂ ಮಾಡೋಣ.
ಹಲೋ ಪಾಟಿ ಪಾಟಿ ಪಾಟಿ. ಹಾಂ ಇನ್ನೇಗಿರ ಬಂದಿಯಲ್ಲ ಅಮ್ಮ ಸ್ಕೂಲಿಂದ. ಹಾಯ್ ಶ್ರೀನು ಶ್ರೀನು. ಏನು ಹೇಳಿದ್ರಿ ಇವತ್ತು ಸ್ಕೂಲ್ನಾಗ? ಅಪ್ಪು ಇವತ್ತು ಸ್ಕೂಲ್ನಾಗ ಏನಾಯ್ತು ಹೇಳಿ. ಶ್ರೀನಿಶಾ ಫುಲ್ ಕರೆಕ್ಟಾಗಿ ಹೇಳ್ತಾಳೆ ಏನು ಆಗ್ಯದ ಅಂತೇಳಿ. ಹಾಂ ಅಮ್ಮ ಹೇಳು, ಏನಾಗ್ಯದ ಇವತ್ತು ಸ್ಕೂಲ್ನಾಗ? ಬಂದ ತಕ್ಷಣ ಡ್ರೆಸ್ ಚೇಂಜ್ ಮಾಡಬೇಕು ಆ್ಯಂಡ್ ನೀಟಾಗಿ ಮಡ್ಚಿಡಬೇಕು, ಅದಲ್ಲೇ ಬಿಕಾಸ್ಬೇಕು, ಹಾಂ ಹಂಗೆ ಇಡಬೇಕು, ಹಿಂಗೆ ಮಾಡಬೇಕು. ಹಾಂ ಹಿಂಗೆ ಬಟನ್ ಬಿಚ್ಚಬೇಕು, ಹಿಂಗೆ ಮೇಲೆ ನೋಡಬೇಕು. ಶೆಲ್ ಅದ ಚಲೋ ಅದ ಆರಾಮ ನಡೀತಿ. ಆರಾಮ ನಡಿ. ಅದು ಅಲ್ಲ, ಹ್ಞೂ ಇದೆ ಇದೆ ಇದೆ. ನೋಡಿ ಹಾಕೊಂಡು ನೋಡು, ಬರಲಿಲ್ಲ ಅಂದ್ರೆ ಎಕ್ಸ್ಚೇಂಜ್ ಮಾಡಬೇಕು. ಪೂರ್ತಿ ಹಾಕೋ, ಎರಡು ಹಾಕೋ, ಎರಡು ಹಾಕೋ, ಎರಡು. ಹರಿ ಬ ಫ್ರೆಂಡ್ಸ್, ಇದು ಸ್ಯಾಂಡಲ್ಲು ಬರುತ್ತೆ ಇಲ್ವಾ ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದ್ದೆ, ಬಟ್ ಕರೆಕ್ಟ್ ಸೈಜ್ ಆಗಿದೆ. ನಾನೆಲ್ಲಿ ಮತ್ತೆ ತಿರ್ಗಾ ಹೋಗಿ ಎಕ್ಸ್ಚೇಂಜ್ ಮಾಡಬೇಕು ಅಂತ ಅನಿಸ್ಬಿಟ್ಟಿತ್ತು. ಓಕೆ, ಎಕ್ಸ್ಚೇಂಜ್ ಮಾಡ್ಬೋದು. ಇನ್ನೂ ಒಂದು, ಅವನು ಒಂದು ಸಾರಿ ತೊಗೊಂಡು ಬಂದಿರೋದು ಮತ್ತೆ ರಿಟರ್ನ್ ಮಾಡಿ ಮತ್ತೊಂದು ತೊಗೊಂಡು ಬರ್ತೀನಿ ಅಂತಂದರೆ ಮನಸ್ಸು ತುಂಬಾ ಕೆಡಿಸ್ಕೊಂಡು ಬಿಡ್ತಾನೆ. ಇನ್ನೂ ಒಂದು, ಹೊಸದೇನು ಹಾಕ್ಕೊಳ್ಳೋದಿಲ್ಲ. ಈ ಬಟ್ಟೆ ತೊಗೊಳ್ಳಿ ಏನೂ ಹಾಕ್ಕೊಳ್ಳೋದಿಲ್ಲ, ಹಳೆ ಬಟ್ಟೆನೇ ಹಾಕ್ಕೊಂಡಿರ್ತಾನೆ. ಹೊಸದು ಎಷ್ಟೇ ತೊಗೊಂಡು ಬಂದು ಇಟ್ಕೊಂಡ್ರು ಈ ಹುಡುಗರೆಲ್ಲ ಹಿಂಗೆ ಇರ್ತಾರ ಏನೋ ಗೊತ್ತಿಲ್ಲ. ಅಮ್ಮು ಮಾತ್ರ ಪ್ರತಿದಿನ ಅವಳು ಮೇಕಪ್ ಇಲ್ಲದೆ ಹೊರಗಡೆ ಹೋಗೋದೇ ಇಲ್ಲ. ಬಟ್ ಅವಳು ಆ ಥರ, ಇವನು ಈ ಥರ. ಎಲ್ಲ ಬಾಯ್ಸು ಹಂಗೆ ಇರ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಹಾಕ್ಕೊಂಡಿದ್ದ ತಕ್ಷಣ ಹೊರಗಡೆನೇ ಹೋಗ್ಬಿಟ್ಟ. ಇನ್ನು ನಾನು ಕೂಡ ಸ್ವಲ್ಪ ಹೊರಗಡೆ ಹೋಗಿ ಬರೋದಿದೆ, ಬಂದಮೇಲೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಫ್ರೆಂಡ್ಸ್, ತರಕಾರಿ ಬೇಕಾಗಿತ್ತು ಆ್ಯಂಡ್ ಇವಾಗ ನಾನು ಹೋಗಿ ತರಕಾರಿ ತೊಗೊಂಡು ಬಂದೆ. ತರಕಾರಿಯಲ್ಲಿ ಜಾಸ್ತಿ ರೇಟು ಅಂತಂದರೆ ನುಗ್ಗೆಕಾಯಿ 40 ರುಪೀಸ್ಗೇನೋ ಪಾವು ಕೆಜಿ ಏನೋ ಇತ್ತು. ಅದನ್ನು ಬಿಟ್ಟು ಉಳಿದಿದ್ದು ಕೆಲವೊಂದು ಐಟಮ್ಸನ್ನು ತರಕಾರಿ ತೊಗೊಂಡು ಬಂದಿದ್ದೀನಿ. ಆ್ಯಂಡು ಇಲ್ಲಿದೆ ನೋಡಿ. ಸೊ ಇದಿಷ್ಟು ತರಕಾರಿ ನೀಟಾಗಿ ವಾಶ್ ಮಾಡಿ ಇಡಬೇಕು. ಆ್ಯಂಡ್ ನೈಟಿಗೆ ಅಡುಗೆ ಕೂಡ ಮಾಡ್ಕೋಬೇಕು. ಸೊ ಅದಿಷ್ಟು ತರಕಾರಿ ವಾಶ್ ಮಾಡಿಟ್ಟು ಇನ್ನು ನೈಟಿಗೆ ಅಡುಗೆ ಮಾಡ್ಕೋಬೇಕು. ಆ್ಯಂಡ್ ಅಪ್ಪುಮ್ಮಗೆ ಹೋಮ್ವರ್ಕ್ ಇದೆ, ಆಮೇಲೆ ಟೆಸ್ಟ್ ಇದೆ, ಅದು ಓದಿಸ್ಬೇಕು. ಸೊ ಇವಾಗ ನಾನು ಕೂಡ ಅದಿಷ್ಟು ವಾಶ್ ಮಾಡಿ ಕ್ಲೀನ್ ಮಾಡಿ ಇಟ್ನಿ ಅಂತಂದರೆ ಸೊ ಅವರಿಗೆ ಓದಿಸೋದಕ್ಕೆ ತುಂಬ ಈಸಿ ಆಗುತ್ತೆ. ಅದಕ್ಕೋಸ್ಕರ ಸೊ ಏನು ತೊಗೊಂಡು ಬಂದಿದ್ದೀನಿ ಅಂತಂದರೆ, ಆ್ಯಂಡ್ ಪುಂಡಿ ಪಲ್ಯ ಇದೆ, ಆಮೇಲೆ ಹೀರೆಕಾಯಿ, ಆಮೇಲೆ ಅವರೆಕಾಯಿ ಆ್ಯಂಡ್ ಟೊಮೊಟೊ ಇಷ್ಟೇ ತೊಗೊಂಬಂದಿದ್ದೀನಿ. ಆ್ಯಂಡ್ ಸೌತೆಕಾಯಿ, ಕ್ಯಾರೆಟ್. ಸೊ ಇದಿಷ್ಟು ಸೋಸಿ ನೀಟಾಗಿ ವಾಶ್ ಮಾಡಿ ಫ್ರಿಜ್ಜಲ್ಲಿ ಇಟ್ನಿ ಅಂದರೆ ಸೊ ಫಿನಿಶ್ ಆಗಿಬಿಡುತ್ತೆ ಇದಿಷ್ಟು ಕೆಲಸ. ಫ್ರೆಂಡ್ಸ್, ಇನ್ನೂ ಅಡುಗೆ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೆ, ಬಟ್ ಅಷ್ಟೊತ್ತಿಗೆ ಹೆಣ್ಮಕ್ಳದ್ದು ಕೆಲವೊಂದು ಪ್ರಾಬ್ಲಮ್ಸ್ ಎಲ್ಲ ಇರುತ್ತಲ್ಲ. ಸೊ ಹಾಗಾಗಿ ನನಗೆ ಸ್ವಲ್ಪ ಲೈಟಾಗಿ ಜ್ವರ ಬೇರೆ ಬಂದುಬಿಟ್ಟಿತ್ತು.
ಹೊಟ್ಟೆ ಸ್ಟಮಕ್ ಬೇರೆ ಪೇನ್ ಆಗ್ತಾಯಿತ್ತು. ಹಾಗಾಗಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋಣ ಅಂತೇಳ್ಬಿಟ್ಟು ಮಲ್ಕೊಂಡಿದ್ದೆ. ಆ್ಯಂಡ್ ಅವಾಗ ಅವರು ಕೂಡ ಈ ಥರ ತೊಗೊಂಡು ಬರ್ತಾಯಿದ್ದೀನಿ, ಅಡುಗೆ ಏನು ಮಾಡೋಕ್ಕೆ ಹೋಗಬೇಡ, ಸ್ವಲ್ಪ ಹೊತ್ತು ರೆಸ್ಟ್ ಮಾಡು ಅಂತ ಹೇಳಿದರು. ಅದು ಹೆಂಗೆ ಗೊತ್ತಾಗುತ್ತೋ ನನಗೆ ಗೊತ್ತಿಲ್ಲ. ಬಟ್ ಈ ಥರ ಇದ್ದಾಗ ಹೊರ್ಗಡೆಯಿಂದ ತೊಗೊಂಬಂದು ಊಟ ಮಾಡಿದ್ರೆ ಏನೂ ಆಗೋಲ್ಲ. ಆ್ಯಂಡ್ ನಮಗೂ ಕೂಡ ಹೆಲ್ತ್ ಚೆನ್ನಾಗಿರ್ಬೇಕಲ್ಲ. ಹಾಗಾಗಿ ಇಲ್ಲದೇ ಇರೋ ಕಾರಣ ಹೊರಗಡೆ ತೊಗೊಂಬಂದಿದ್ರು, ಎಲ್ಲರೂ ಊಟ ಮಾಡ್ತಾಯಿದ್ವಿ. ಇನ್ನು ಅವರು ಹೊರ್ಗಡೆನೇ ಊಟ ಮುಗಿಸ್ಕೊಂಬಂದಿದ್ದಾರೆ. ಆ್ಯಂಡ್ ನಾವು ಅಷ್ಟೇ ಇರೋದ್ರಿಂದ ಸೊ ಅವರು ಕೂಡ ತೊಗೊಂಬಂದರು. ಇನ್ನು ಊಟ ಮುಗಿಸ್ಕೊಳ್ತಾ ಇದ್ದೀವಿ. ಇನ್ನು ಊಟ ಅಂದ ತಕ್ಷಣ ಎಲ್ಲಿ ಬೇಕಲ್ಲಿ ತರಲ್ಲ, ಅವರು ನೋಡಿ ವಿಚಾರಿಸಿ ಆ್ಯಂಡ್ ಚೆನ್ನಾಗಿರೋ ಅಂತಹ ಹೋಟೆಲಿಂದನೇ ತೊಗೊಂಡು ಬರ್ತಾರೆ. ಆ್ಯಂಡ್ ನನಗಂತೂ ತುಂಬ ಜಾಸ್ತಿನೇ ಹಾಕ್ಬಿಟ್ಟಿದ್ರು. ನನಗೆ ಹೋಗ್ತಾ ಇರಲಿಲ್ಲ, ಅರ್ಧ ತೆಗಿತೀನಿ ಅಂತ ಹೇಳ್ತಾ ಇದ್ದೆ. ಬಟ್ ಬೇಡ, ಅದೇನು ಜಾಸ್ತಿ ಏನಿಲ್ಲ, ಊಟ ಮಾಡು ಆರಾಮ್ಸೆಗೆ ಅಂತ ಹೇಳಿದರು. ಆ್ಯಂಡ್ ಪ್ಲೇಟಲ್ಲಿ ತುಂಬ ಜಾಸ್ತಿನೇ ಹಾಕ್ಬಿಟ್ಟಿದ್ರು. ಅಪ್ಪುಗೆ ಸ್ವಲ್ಪ ಹಾಕು ಅಂತ ಹೇಳ್ತಾ ಇದ್ದೆ, ಅವನು ಏನು ಮಾಡ್ತಾನೋ ಗೊತ್ತಿಲ್ಲ. ನನಗೆ ಇದಿಷ್ಟು ತಿನ್ನೋಕ್ಕಾಗಲ್ಲ. ಆ್ಯಂಡ್ ನೋಡೋಣ ಎಷ್ಟು ಸಾಧ್ಯ ಆದಷ್ಟು ಊಟ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವತ್ತಿನ ಬ್ಲಾಗು ಇಲ್ಲಿಗೆ ಎಂಡ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನಾಳೆ ಇನ್ನೊಂದು ಹೊಸ ಬ್ಲಾಗೊಂದಿಗೆ ಮತ್ತೊಮ್ಮೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್. ಲವ್ ಯು ಆಲ್. ಗುಡ್ ನೈಟ್.